ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ALP ಪೋಸ್ಟ್ ಯಾವಾಗ ಮತ್ತು ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾರೆ ಅನ್ನೋದನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ಕೊನೆವರೆಗೂ ನೋಡಿ. 10,000ಕ್ಕೂ ಹೆಚ್ಚು ಹುದ್ದೆಗಳು ಶೀಘ್ರದಲ್ಲಿ ಅಧಿಸೂಚನೆ ಹೊರಡಿಸುವರಿದ್ದಾರೆ. ಭಾರತೀಯ ರೈಲ್ವೆ ಓಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಉತ್ತರ ಭಾರತೀಯರು ಅತಿ ಹೆಚ್ಚು ಸ್ಪರ್ಧೆ ನೀಡುತ್ತಾರೆ. ಹಾಗಾಗಿ ನಿಮ್ಮ ಜ್ಞಾನವನ್ನು ಹಾಳಾಗಲು ಬಿಡದೆ ಕೂಡಿಟ್ಟು ಗೆಲುವು ಸಾಧಿಸುವುದು ಅನಿವಾರ್ಯವಾಗಿದೆ. ಕೇಂದ್ರ ಸರ್ಕಾರಿ ಹುದ್ದೆಗಳಲ್ಲಿ ಅತಿ ಹೆಚ್ಚು ಸಂಬಳ ಕೊಡುವ ಹುದ್ದೆ ಈ ಲೋಕೋ ಪೈಲಟ್ ಆಗಿದೆ. ಹಣದ ಜೊತೆ ಉತ್ತಮ ಗೌರವವು ನಿಮಗೆ ನೀಡುವುದರಲ್ಲಿ ಯಾವುದೇ ಸಂಶಯ ಬೇಡ. ನಿಮ್ಮ ಕನಸು ಸಾಕಾರಗೊಳ್ಳಲು ಸತತ ಅಧ್ಯಯನದ ಅವಶ್ಯಕತೆ ಇದೆ. ಪ್ರಯತ್ನದ ಹೊರತು ಈ ಸ್ಪರ್ಧಾ ಜಗತ್ತಿನಲ್ಲಿ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಈ ತರಹದ ಲೋಕ ಓಡಿಸುವ ನಿಮ್ಮ ಕನಸಿಗೆ ನನ್ನ ಪುಟ್ಟ ಸಲಹೆಗಳನ್ನು ಪಾಲಿಸಿದರೆ ಕೇವಲ 4 ರಿಂದ 6 ತಿಂಗಳಲ್ಲಿ ನೀವು ಲೋಕೋ ಪೈಲಟ್ ಆಗುವ ಕನಸು ನನಸಾದೀತು. ಒಳ್ಳೆಯ ಸ್ಥಾನಮಾನದ ಜೊತೆ ಉತ್ತಮ ಸಂಬಳ ನೀಡುವ ನೌಕರಿ ನಿಮಗೆ ಭಾರತ ಸರ್ಕಾರ ಇವಾಗ ಪ್ರತಿ ವರ್ಷ ALP ಪೋಸ್ಟ್ ಅಧಿಸೂಚನೆ ಹೊರಡಿಸಬೇಕೆಂದು ಹೊಸ ನಿಯಮ ಮಾಡಿದೆ. ಹಾಗಾಗಿ ಈ ವರ್ಷ ಎಷ್ಟು ಕರೀಬೋದು ಅನ್ನೋದು ಒಂದು ಅಂದಾಜಿಸಲಾಗಿದೆ. ಒಂದು 10,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಈ ವರ್ಷ ನಡೆಯಲಿದ್ದು, ಇದು ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ನನಗೆ ಗೊತ್ತಾಗಿದೆ ಅಷ್ಟೇ. ಅದು ನೇಮಕಾತಿ ಅಧಿಸೂಚನೆ ಹೊರಡಿಸಲು ಇನ್ನೂ 1-2 ತಿಂಗಳಾಗ್ಬೋದು. ಹಾಗಾಗಿ ನೇಮಕಾತಿ ಅಧಿಸೂಚನೆ ಬರುವುದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡಿದರೆ ಒಳ್ಳೆಯದು. ಇವಾಗ ಸಿಲೆಬಸ್ಸು ಕೂಡ ಹೋದ ವರ್ಷ ಇದ್ದ ಥರ ಸೇಮೇ ಇರುತ್ತೆ. ಅದರಲ್ಲಿ ಏನು ಬದಲಾವಣೆಗಳಿಲ್ಲ. CBT 1, CBT 2 ಮತ್ತು ಸಿಲೆಬಸ್ ಕೂಡ ಇವಾಗ ನಿಮಗೆ ಸ್ವಲ್ಪ ತಿಳಿದಿರಲಿ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಯಾವ್ಯಾವ ವೆಬ್ಸೈಟ್ ಕೂಡ ವಿಸಿಟ್ ಮಾಡ್ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಲೋಕೋ ಪೈಲಟ್ ಆದಮೇಲೆ ಜೀವನ ಹೆಂಗಿರುತ್ತೆ ಅಂತ ಈ ಒಂದು ಕಿರು ವಿಡಿಯೋದ ಮುಖಾಂತರನೂ ತಿಳಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ರನ್ನಿಂಗ್ ರೂಮ್ ಅಂತ. ಅಂದರೆ ನೀವು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಟ್ರೈನ್ ಒಯ್ದಾಗ ನಿಮಗೆ ಆರಾಮದಾಯಕವಾಗಿ ವಿಶ್ರಾಂತಿ ಪಡೆಯಲು ಇರುವಂಥ ಸೌಕರ್ಯ. ನೀವು ಯಾವುದೋ ಲಾಬಿಗೆ ಹೋದರೂ ಕೂಡ ಈ ಥರ ನೀವು ರನ್ನಿಂಗ್ ರೂಮ್ ನೋಡ್ತೀರಿ. ಆ ರನ್ನಿಂಗ್ ರೂಮಲ್ಲಿ ಕೂಡ ನೋಡಿ ವಿಶಿಷ್ಟವಾದ ರೂಮು ಡಿಸೈನ್ ಇರುತ್ತೆ. ಒಳಗಡೆ ಎಲ್ಲ ರೂಮಲ್ಲಿ AC ಇರುತ್ತೆ. ಹಾಗೂ ನಿಮಗೆ ಊಟ ಮಾಡಲಿಕ್ಕೆ ಸಬ್ಸಿಡಿಯಲ್ಲಿ ಊಟ ಕೂಡ ಸಿಗುತ್ತೆ. ಮತ್ತು ರೂಮು ಫುಲ್ ಹೈಜಿನಿಕ್, ಅಂದರೆ ಫುಲ್ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ. ಯಾಕೆ ಒಬ್ಬರು ಲೋಕೋ ಪೈಲಟ್ ಆರೋಗ್ಯ ಭಾರತೀಯ ರೈಲ್ವೆಗೆ ಭಾಳ ಮುಖ್ಯವಾಗಿ ಬೇಕಾಗಿರುತ್ತೆ. ಯಾಕಂದರೆ ಒಂದು ಟ್ರೈನ್ ನಿಂತರೆ ಅವ್ರಿಗೆ ಕೋಟಿಗಟ್ಟಲೆ ಲಾಸ್ ಆಗೋ ಸಾಧ್ಯತೆ ಇರೋದರಿಂದ ಅವ್ರಿಗೆ ಏನೇನು ಬೇಕು, ಕಾಲು ಮಸಾಜರು ಮತ್ತು ಜಿಮ್ ಮಾಡಲು ಜಿಮ್ ಕೂಡ ಇರುತ್ತೆ. ಮತ್ತು ಎತ್ತರದ ಬಿಲ್ಡಿಂಗ್ ಇದ್ದರೆ ಲಿಫ್ಟು, ಈ ಥರ ನೋಟಿಸ್ ಬೋರ್ಡು ಎಲ್ಲ ಇರುತ್ತೆ. ಹಾಗಾಗಿ ಇದು ಒಂದು ಉತ್ತಮ ಹುದ್ದೆ ಅನ್ನಬಹುದು. ಸಂಬಳದ ಜೊತೆಗೆ ಗೌರವ ಕೂಡ ನಿಮಗೆ ನೀಡುತ್ತೆ ಅನ್ನೋ ಭರವಸೆ ನಮಗೆ ಇದೆ. ಹಾಗಾಗಿ ನಿಮ್ಮ ಕನಸು ALP ಆಗುವ ಕನಸು ಸಾಕಾರಗೊಳ್ಳಲಿ. ಆದರೆ ಸತತ ಅಧ್ಯಯನದ ಅವಶ್ಯಕತೆ ಇದ್ದು ಅದನ್ನು ನೀವು ಚಾಚು ತಪ್ಪದೆ ಮಾಡಲೇಬೇಕು. ನೋಡಿ, ಇವಾಗ ನಾನು ತೋರಿಸ್ತಿರೋದು ಪ್ರಯಾಗ್ರಾಜ್ ರನ್ನಿಂಗ್ ರೂಮು. ಅದು ರನ್ನಿಂಗ್ ರೂಮ್ ಹೆಂಗಿದೆ ಅಂತ ಇವಾಗ ನೋಡಿದ್ದೀರಿ. ಮತ್ತು ಈ ಹುದ್ದೆಗಳ ನೇಮಕಾತಿ ಜೊತೆಗೆ BMRCL ಕೂಡ ಟ್ರೈನ್ ಆಪ್ರೇಟರ್ ಪೋಸ್ಟ್ಗಳು ಕರೆದಿದ್ದಾರೆ. ಅಲ್ಲಿ ಕೂಡ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಚೆಕ್ ಮಾಡಿ ಬರುತ್ತೆ ಎಲ್ಲರಿಗೂ. ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಬಂದರೆ ಇದು ಕೂಡ ಬರುತ್ತೆ. ಹಾಗಾಗಿ ಅದನ್ನು ಹಾಕ್ತಿದ್ರೆ ಹಾಕಿ. ಹಾಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿದ್ರೆ ಇದೇ ಥರ ಮಾಹಿತಿಗಳು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಕೊಡ್ತಾ ಹೋಗುತ್ತೇನೆ. ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಈಸಿಯಾಗಿ ಎಲ್ಲ ಇನ್ಫಾರ್ಮೇಷನು ಸುಲಭವಾಗಿ ಸಿಗಲು ಸಹಾಯ ಆಗುತ್ತೆ.